Hello everyone, this is Manasa BT. Welcome to my channel Make It Happen. ಇಷ್ಟು ದಿನ ನಾವು ಫಸ್ಟ್ ಮತ್ತು ಸೆಕೆಂಡ್ ಯೂನಿಟ್ ಕಂಪ್ಲೀಟ್ ಮಾಡಿದ್ದೀವಿ. KPSC ಸೀರೀಸ್ ಮೇನ್ ಸೀರೀಸ್ ಮಾಡ್ತಿದ್ದೆ. ಸೊ ಈಗ ಥರ್ಡ್ ಯೂನಿಟಲ್ಲಿ ಎನರ್ಜಿ ರಿಸೋರ್ಸಸ್ ಅಂತ ಇದೆ. ಇದರಲ್ಲಿ ಇಂಡಿಯನ್ ಎನರ್ಜಿ ಸಿನೇರಿಯೋ ಇಷ್ಟು ಮಾತ್ರ ಕೇಳಿದ್ದಾರೆ, ಇಂಡಿಯನ್ ರಿಲೇಟೆಡ್ ಮಾತ್ರ ಕೇಳಿದ್ದಾರೆ. ಸೊ ಹೈಡಲ್, ಥರ್ಮಲ್, ನ್ಯೂಕ್ಲಿಯರ್ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ. ಇವತ್ತಿನ ರಿನ್ಯೂವೇಬಲ್ ಎನರ್ಜಿಯಿಂದ ನೋಡ್ಕೊಂಡು ಹೋಗೋಣ. ಸೊ ಎನರ್ಜಿ ರಿಸೋರ್ಸಸ್ ಅಂತ ಬಂದಾಗ ನಾನ್ ರಿನ್ಯೂವೇಬಲ್ ಮತ್ತು ರಿನ್ಯೂವೇಬಲ್ ಎನರ್ಜಿ ಅಂತ ಬರುತ್ತೆ. ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಅಂತ ತಗೊಂಡ್ರೆ ಯಾವುದನ್ನ ಮತ್ತೆ ಎನರ್ಜಿ ರಿಸೋರ್ಸಸ್ನ ಮತ್ತೆ ರಿಪ್ಲೆನಿಶ್ ಮಾಡ್ಬೋದು ಅಂತ ಇರುತ್ತೋ ಇದನ್ನು ನಾವು ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ತೀವಿ. ರಿಪ್ಲೆನಿಶ್ ಅಂತ ಹೇಳಿದ್ರೆ ಮತ್ತೆ ನಾವು ಗೇನ್ ಮಾಡ್ಬೋದು. ಸೊ ಈ ಥರದ್ದನ್ನು ರಿನ್ಯೂವೇಬಲ್ ಎನರ್ಜಿ ಅಂತ ಹೇಳ್ತೀವಿ. ಇದು ಎಕ್ಸಾಂಪಲ್ ತಗೊಳ್ಳೋದಾದರೆ ಸೋಲಾರ್, ವಿಂಡ್, ಹೈಡ್ರೋ ಪವರ್, ಜಿಯೋ ಥರ್ಮಲ್ ಎನರ್ಜಿ ಇದೆಲ್ಲ ರಿನ್ಯೂವೇಬಲ್ ಎನರ್ಜಿ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರ ಅಂಡರಲ್ಲಿ ಬರುತ್ತೆ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಎಲ್ಲ ಅಂತ ಹೇಳಿದ್ರೆ ಮಿನಿಸ್ಟ್ರಿ MNRE ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ. ಸೊ ಈ ಥರ ಆಗೋಕ್ಕೂ ಮುಂಚೆ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ ಅಂತ ಆಗೋಕ್ಕೂ ಮುಂಚೆ ಬೇರೆ ನೇಮ್ ಇತ್ತು. ಯಾವ ಥರ ಅಂದರೆ ಕಮಿಷನ್ ಫಾರ್ ಎಡಿಷನಲ್ ಸೋರ್ಸಸ್ ಆಫ್ ಎನರ್ಜಿ ಅಂತ, ಅಂದರೆ CASE ಅಂತ ಇತ್ತು. ಅದಾದಮೇಲೆ ಮತ್ತೆ ನೇಮ್ ಸ್ವಲ್ಪ ಚೇಂಜ್ ಮಾಡ್ತಾರೆ, DNES ಅಂತ, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ನಾನ್ ಕನ್ವೆನ್ಷನಲ್ ಎನರ್ಜಿ ಸೋರ್ಸಸ್. ಈ ಥರ ನೇಮ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಅದಾದಮೇಲೆ 2006 MNRE ಅಂತ ಈಗ ಮೇಯ್ನಾಗಿ ನೇಮ್ ಮಾಡಿದ್ದಾರೆ. ಏಜೆನ್ಸೀಸ್ ಇದೆ ಕೆಲವೊಂದು. ಏಜೆನ್ಸಿ ಅಂತ ಹೇಳಿದ್ರೆ IREDA. ಇದರಲ್ಲಿ ಇಂಡಿಯಾ ಎಸ್ಟಾಬ್ಲಿಷ್ಡ್ ರಿನ್ಯೂವೇಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಇದರ ಅರ್ಥ. 1987 ಡೆವಲಪ್ ಆಗುತ್ತೆ. MNRE ಅಂಡರಲ್ಲೇ ಬರುತ್ತೆ ಇದು. ಸೊ ಇದ್ರ ಫಂಕ್ಷನ್ ಏನು ಅಂತ ಬಂದರೆ ಲೋನ್ ಕೊಡೋದು, ಟ್ರೈನಿಂಗ್ ಕೊಡೋದು. ಸೊ ಲೋನ್ ಯಾವಾಗ ಅಂತ ಹೇಳಿದಾಗ ಯಾವುದಾದ್ರೂ ಹೊಸ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಮಾಡ್ತಿದ್ದಾರೆ ಆ್ಯಂಡ್ ಪ್ರಮೋಟಿಂಗ್ ಪ್ರಾಜೆಕ್ಟ್ ವಯಬಿಲಿಟಿ. ಸೊ ಈ ಥರದನ್ನೆಲ್ಲ ಪಾರ್ಟಿಸಿಪೇಷನ್ ಜಾಸ್ತಿ ಇನ್ಕ್ರೀಸ್ ಆಗಬೇಕು, ಹೊಸ ಆಂಟ್ರಪ್ರಿನರ್ಸ್ ಬರಬೇಕು ಅಂತ ಹೇಳಿ ಲೋನ್ ಎಲ್ಲ ಪ್ರೊವೈಡ್ ಮಾಡೋದ್ರಲ್ಲಿ. ಆ್ಯಂಡ್ ಟ್ರೈನಿಂಗು ಅಷ್ಟೇ, ಯಾವ ಥರ ಅಸಿಸ್ಟೆನ್ಸ್ ಕೊಡಬೇಕು ನ್ಯೂ ಆಂಟ್ರಪ್ರಿನರ್ಸ್ಗೆ ಆ್ಯಂಡ್ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡೋದ್ರಲ್ಲಿ. ಸೊ ಈ ಥರದ್ರಲ್ಲೆಲ್ಲ ಟ್ರೈನಿಂಗ್ ಬೇಕು ಅಂತ ಹೇಳಿದರೆ ಕೊಡೋದು IREDA ಏಜೆನ್ಸಿನೇ. ಓಕೆ, ಈಗ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ. ಈಗ ನಮಗೆ ಸೋಲಾರ್ ಎನರ್ಜಿಯಿಂದ ಹೇಗೆ ಯೂಸ್ ಇದೆ ನಮ್ಮ ಇಂಡಿಯಾಕ್ಕೆ ಸ್ಪೆಸಿಫಿಕ್ ಆಗಿ ತಗೊಂಡ್ರೆ, ನಮ್ಮದು ಲೊಕೇಶನ್, ಇಂಡಿಯಾದ ಲೊಕೇಶನ್ ಮೇಯ್ನಾಗಿ ಈಕ್ವೇಟರ್ ಮತ್ತು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮಧ್ಯೆ ಇದೆ. ಸೊ ನಮಗೆ ಸೋಲಾರ್ ಎನರ್ಜಿ ಎಬಂಡೆಂಟಾಗಿ ಸಿಗ್ತಾ ಇದೆ. ಅದರಿಂದ ನಮಗೆ ಸೋಲಾರ್ ಎನರ್ಜಿಯಿಂದ ನಾವು ಜಾಸ್ತಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಆ್ಯಾವ್ರೇಜ್ ಟೆಂಪ್ರೇಚರ್ ನಮ್ಮದು ಇಂಡಿಯಾದ್ದು 25 ಡಿಗ್ರಿಯಿಂದ 27 ಡಿಗ್ರಿ ಸೆಲ್ಸಿಯಸ್ವರೆಗೂ ಇದೆ. ಸೊ ಕ್ಲಿಯರ್ ಸನ್ನಿ ಡೇಸ್ ನಮಗೆ 300 ಡೇಸ್ವರೆಗೂ ಸಿಗ್ತಿದೆ. ಹಾಗಾಗಿ ನಮಗೆ ಸನ್ ಎನರ್ಜಿ ಜಾಸ್ತಿ ಸಿಗ್ತಿದೆ. ಹೇಗೆ ನಾವು ಸೋಲಾರ್ ಎನರ್ಜಿನ ಯುಟಿಲೈಸ್ ಮಾಡ್ಬೋದು ಅಂತ ನೋಡೋಣ. ಸೊ ಫೋಟೋಸಿಂಥಸಿಸಲ್ಲಿ ಮೇಯ್ನಾಗಿ ನ್ಯಾಚುರಲ್ ಆಗಿ ಪ್ಲ್ಯಾಂಟ್ಸ್ ಆ್ಯಂಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ವಾ, ಇದೆಲ್ಲ ಯುಟಿಲೈಸ್ ಮಾಡ್ಕೋತಿದೆ ನ್ಯಾಚುರಲ್ ಆಗಿ. ಆ್ಯಂಡ್ ಸೋಲಾರ್ ಎನರ್ಜಿನ ಥರ್ಮಲ್ ಎನರ್ಜಿಯಾಗಿ ನಾವು ಹ್ಯೂಮನ್ ಬೀಯಿಂಗ್ಸ್ ಕನ್ವರ್ಟ್ ಮಾಡ್ಕೊಳ್ತಿದ್ದೀವಿ. ಸೊ ಯಾವ ಥರ ಸೋಲಾರ್ ವಾಟರ್ ಹೀಟರಲ್ಲಿ ಯೂಸ್ ಮಾಡ್ತಿದ್ದೀವಿ, ಆಮೇಲೆ ಪಂಪ್ಸಲ್ಲಿ, ಸೋಲಾರ್ ವಾಟರ್ ಪಂಪ್ಸಲ್ಲಿ, ಅದಾದಮೇಲೆ ಸೋಲಾರ್ ಕುಕ್ಕರ್ ಅಲ್ವಾ, ಸೋಲಾರ್ ಕುಕ್ಕರಲ್ಲಿ ಯೂಸ್ ಮಾಡ್ತೀವಿ. ಸೊ ಈ ಥರ ಸೋಲಾರ್ ಎನರ್ಜಿನ ಥರ್ಮಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಥರ್ಮಲ್ ಅಂತಂದರೆ ಟೆಂಪ್ರೇಚರ್ ಅಲ್ವಾ. ಸೊ ಈ ಥರ ಟೆಂಪ್ರೇಚರ್ ರೈಸ್ ಮಾಡಿ ನಾವು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದೀವಿ. ಹೇಗೆ ಥರ್ಮಲ್ ಸಿಸ್ಟಮಲ್ಲಿ ನಾವು ಸೋಲಾರ್ ಎನರ್ಜಿನ ಕಾನ್ಸಂಟ್ರೇಟ್ ಮಾಡೋದು ಅಂತ ಹೇಳಿದ್ರೆ, ಈಗ ಸನ್ ಎನರ್ಜಿ ಡಿರೈವ್ ಆಯಿತು, ಅದಾದಮೇಲೆ ಕಾನ್ಸಂಟ್ರೇಟೆಡ್ ಸೋಲಾರ್ ಥರ್ಮಲ್ ಅಂದರೆ ಈಗ ನಾವು ಅದನ್ನು ಪ್ರೊಸೆಸ್ ಮಾಡಿ ಅಲ್ಲಿಗೆ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡ್ತೀವಿ. ಕಾನ್ಸಂಟ್ರೇಟ್ ಮಾಡಾದಮೇಲೆ ವಾಟರ್ ಇರುತ್ತೆ, ವಾಟರ್ನ ಹೀಟ್ ಮಾಡ್ತೀವಿ. ಅಂದರೆ ಇದೆಲ್ಲ ಎಕ್ವಿಪ್ಮೆಂಟಲ್ಲಿ ಹೇಗಾಗುತ್ತೆ ಅಂತ. ಸೊ ವಾಟರ್ ಹೀಟ್ ಆದಮೇಲೆ ವಾಟರ್ ಹೀಟ್ ಆಗಿ ಆ ಪ್ರೆಷರ್ಗೆ ಜನ್ರೇಟ್ ಆಗುತ್ತೆ AC ಮತ್ತು ಎಲೆಕ್ಟ್ರಿಕ್ ಜನ್ರೇಟರ್. ಸೊ
ಸೊ ಎ ಸಿನ ಹೇಗೆ ಎ ಸಿ ಅಂತ ಹೇಳಿದರೆ ಆಲ್ಟರ್ನೇಟ್ ಕರೆಂಟ್ ಅಂತ. ಸೊ ಇದನ್ನು ಹೇಗೆ ಆಪ್ರೇಟ್ ಆಗ್ತಿದೆ ಆ್ಯಂಡ್ ಎಲೆಕ್ಟ್ರಿಕ್ ಜನರೇಟರ್ ಹೇಗೆ ಆಪ್ರೇಟ್ ಆಗ್ತಿದೆ ಅಂತ ಹೇಳಿದ್ರೆ ಮೇಯ್ನಾಗಿ ಕಾನ್ಸಂಟ್ರೇಟೆಡ್ ಸೋಲರ್ ಥರ್ಮಲ್ ಸಿಸ್ಟಮಿಂದ. ಸೊ ಇದನ್ನು ಸನ್ನಿಂದ ಎನರ್ಜಿ ಡಿರೈವ್ ಮಾಡಿಕೊಂಡು ವಾಟರ್ನ ಹೀಟ್ ಅಪ್ ಮಾಡ್ತೀವಿ. ಹೀಟ್ ಮಾಡಾದಮೇಲೆ ಇದು ಎಲೆಕ್ಟ್ರಿಕ್ ಜನರೇಟರ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಆಲ್ಟರ್ನೇಟ್ ಕರೆಂಟ್ನ ಜನರೇಟ್ ಮಾಡೋಕ್ಕೂ ಹೆಲ್ಪ್ ಆಗ್ತಿದೆ. ನೆಕ್ಸ್ಟ್ ಒಂದು ತಗೊಳ್ಳೋದಾದರೆ ಫೋಟೋವಾಲ್ಟಿಕ್ ಸೆಲ್. ಫೋಟೋ ಅಂತ ಹೇಳಿದ್ರೆ ಲೈಟಲ್ಲಿ ಸನ್ಲೈಟ್ ಇದು ಮೇಯ್ನಾಗಿ. ಸೊ ವಾಲ್ಟಿಕ್ ಅಂತ ಹೇಳಿದ್ರೆ ಇದು ಲೈಟನ್ನು ಡೈರೆಕ್ಟಾಗಿ ಹೇಗೆ ಕರೆಂಟಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಫೋಟೋವಾಲ್ಟಿಕ್ ಸೆಲ್ಲಲ್ಲಿ ಡೈರೆಕ್ಟ್ ಕರೆಂಟಾಗಿ ಕನ್ವರ್ಟ್ ಮಾಡ್ಬೋದು ಮತ್ತು ಆಲ್ಟರ್ನೇಟ್ ಕರೆಂಟಾಗೂ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಸೋಲಾರ್ ವಾಟರ್ ಪಂಪ್ಸ್ ಇದೆಯಲ್ಲ ಅದನ್ನು ಮೇಯ್ನಾಗಿ ಫೋಟೋವಾಲ್ಟಿಕ್ ಸೆಲ್ಸಿಂದ ಡಿರೈವ್ ಮಾಡ್ತಿದ್ದೀವಿ, ಅಂದರೆ ಯುಟಿಲೈಸ್ ಮಾಡ್ಕೋತಾ ಇದ್ದೀವಿ. ಸೋಲಾರ್ ವಾಟರ್ ಪಂಪ್ಸಲ್ಲಿ ಫೋಟೋವಾಲ್ಟಿಕ್ ಸೆಲ್ಸ್ನ ಯುಟಿಲೈಸ್ ಮಾಡ್ಕೋತಿದ್ದೀವಿ. ಸೋಲಾರ್ ಎನರ್ಜಿನ ಯೂಸ್ ಮಾಡಿಕೊಂಡು ಕೆಲವೊಂದು ಮಿಷನ್ಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಫಸ್ಟ್ ಒನ್ ಜವಾಹರ್ಲಾಲ್ ನೆಹರು ಸೋಲಾರ್ ಮಿಷನ್ ಅಂತ. ಸೊ ಇದು 2010 ಮಾಡಿದರು. 20,000 ಮೆಗಾವ್ಯಾಟಿಂದ 1,00,000 ಮೆಗಾವ್ಯಾಟ್ವರೆಗೂ ಪ್ರೊಡ್ಯೂಸ್ ಮಾಡಬೇಕು ಎನರ್ಜಿನ ಅಂತ. ಸೊ 1,00,000 ಅಂತ ಹೇಳಿದ್ರೆ ಮೆಗಾವ್ಯಾಟ್ ಅಂತ ಹೇಳಿದ್ರೆ 100 ಗಿಗಾವ್ಯಾಟ್. ಸೊ ಇದು ಮೇಯ್ನಾಗಿ ಕಾಸ್ಟ್ ರಿಡಕ್ಷನ್ ಮಾಡಿಕೊಂಡು ಸೋಲಾರ್ ಮಿಷನ್ನ ಮಾಡಬೇಕು ಅಂತ ಹೇಳಿ. ಸೊ ಸೆಕೆಂಡ್ ಒನ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಇದು 122 ಕಂಟ್ರೀಸ್ ಸೋಲಾರ್ ಅಲಯನ್ಸಲ್ಲಿ ಸೈನ್ ಮಾಡಿದೆ ಆ್ಯಂಡ್ ಇದನ್ನು ಮೇಯ್ನಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ರಿಡಕ್ಷನ್ ಮಾಡಬೇಕು ಅಂಥೇಳಿ ಇದನ್ನು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮಾಡಿಕೊಂಡ್ರು. ಇದು ಯಾವಾಗ ಅಂತ ಹೇಳಿದರೆ 2015 ಪ್ಯಾರಿಸಲ್ಲಿ ಆಯಿತು. ಅದಾದಮೇಲೆ 2016 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೋಲಾರ್ ಎನರ್ಜಿ ಇದರಲ್ಲೂ ಡಿಸೈಡ್ ಮಾಡ್ತಾರೆ. ಸೊ ಇಂಡಿಯಾದ ಮೇಯ್ನಾಗಿ ಏನಿದೆ ಅಂತ ಹೇಳಿದ್ರೆ 2022 175 ಗಿಗಾವ್ಯಾಟ್ವರೆಗೂ ಇಂಪ್ರೂವೈಸ್ ಆಗಬೇಕು ಅಂತ ಇತ್ತು. ಆ್ಯಂಡ್ 2030 ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ನ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜ್ ರಿಡ್ಯೂಸ್ ಮಾಡಬೇಕು? 45%ಗೂ ಕಡಿಮೆ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ 2070 ಅಷ್ಟರಲ್ಲಿ ಇಂಡಿಯಾ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಮಾಡ್ತೀವಿ ಅಂತ ಒಂದು ಏಮ್ ಇಟ್ಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಅಂತ ತಗೊಂಡ್ರೆ ಕುಸುಮ್, ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅಂತ. ಸೊ ಇದು ಮಿನಿಸ್ಟ್ರಿ ಯಾವುದು ಅಂದರೆ ಮತ್ತೆ MNRE ಅಂಡರಲ್ಲೇ ಬರುತ್ತೆ. ಇದು ಏಮ್ ಬಂದು 25,750 ಮೆಗಾವ್ಯಾಟ್ ಆಗಬೇಕು 2022ವರೆಗೂ ಪ್ರೊಡ್ಯೂಸ್ ಮಾಡಬೇಕು ಅಷ್ಟರಲ್ಲಿ ಅಂತ. ಸೊ ಇದರಲ್ಲಿ 3 ಕಾಂಪೊನೆಂಟ್ಸ್ ಇದೆ. ಒಂದು ಗ್ರೌಂಡ್ ಮೌಂಟೆಡ್ ಗ್ರಿಡ್ಸ್ ಇರುತ್ತೆ, ಸೋಲಾರ್ ಪವರ್ಡ್ ಅಗ್ರಿಕಲ್ಚರಲ್ ಪಂಪ್ಸ್ ಮತ್ತು ಇಂಡಿವಿಜುವಲ್ ಪಂಪ್ ಕೆಪಾಸಿಟಿ 7.5 HP ಇರುತ್ತೆ. ಇದರಲ್ಲಿ ಬೆನಿಫಿಟ್ಸ್ ಏನು ಅಂತಂದರೆ ಇನ್ಕಮ್ ಇನ್ಕ್ರೀಸ್ ಆಗುತ್ತೆ, ಇದು ರೈತರದ್ದು ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪೊಲ್ಯೂಷನ್ ಡಿಕ್ರೀಸ್ ಆಗುತ್ತೆ. 2030 ಅಷ್ಟರಲ್ಲಿ 450 ಗಿಗಾವ್ಯಾಟ್ ಅಚೀವ್ ಮಾಡಬೇಕು ಅಂತ ಹೇಳಿ ಏಮ್ ಮಾಡಿದ್ದಾರೆ. ನೆಕ್ಸ್ಟ್ ಏಮ್ ಇನ್ನೊಂದು ಸ್ಕೀಮ್ ಗ್ರೀನ್ ಎನರ್ಜಿ ಕಾರಿಡೋರ್ ಅಂತ. ಇದು ಇಂಟ್ರಾ ಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂತ ಹೇಳಿ. ಸೊ ಇದು ಮೇಯ್ನಾಗಿ ಏನು ಅಂತ ಹೇಳಿದರೆ ರಿನ್ಯೂವೇಬಲ್ ಸೋರ್ಸಸ್ನ ಯೂಸ್ ಮಾಡಿಕೊಂಡು ಏನೆಲ್ಲ ಎನರ್ಜಿನ ಪ್ರೊಡ್ಯೂಸ್ ಮಾಡಿದ್ವಿ, ಲೈಕ್ ವಿಂಡ್ ಎನರ್ಜಿ ಆಗಿರ್ಬೋದು, ಸೋಲಾರ್ ಎನರ್ಜಿಯಿಂದ ಮಾಡಿರೋ ಎನರ್ಜಿನ ಸಿಂಕ್ರೊನೈಸ್ ಮಾಡಿ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡೋಕ್ಕೆ ಮೇಯ್ನಾಗಿ ಯೂಸ್ ಮಾಡ್ತಿದ್ದಾರೆ. ಸೊ ಇದು ಗ್ರೀನ್ ಎನರ್ಜಿ ಕಾರಿಡೋರ್ದು ಏಮ್. ಸೊ ಇಂಟ್ರಾಸ್ಟೇಟ್ ಟ್ರಾನ್ಸ್ಮಿಷನ್ ಸಿಸ್ಟಮಲ್ಲಿ ಯಾವುದೆಲ್ಲ ಆಲ್ರೆಡಿ ಸ್ಟೇಟ್ಸ್ಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಮಿಳ್ನಾಡು, ಕರ್ನಾಟಕ, ರಾಜಸ್ಥಾನ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್. ಸೊ ಟಾರ್ಗೆಟ್ ಏನಿದೆ ಮೇಯ್ನಾಗಿ 2022 ಅಷ್ಟರಲ್ಲಿ ಟಾರ್ಗೆಟ್ ಇತ್ತು. ಸೊ 9,700 ಸರ್ಕ್ಯೂಟ್ ಕಿಲೋಮೀಟರ್ಗೆ ಇರಬೇಕು ಅಂತ. ಅದಾದಮೇಲೆ 22,600 ಮೆಗಾವ್ಯಾಟ್ ಆಂಪಿಯರ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿ. ಅದಾದಮೇಲೆ ಫಂಡಿಂಗ್ ಹೇಗೆ ಬರುತ್ತೆ ಅಂದರೆ 40% ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ, 20% ಸ್ಟೇಟಿಂದ ಆ್ಯಂಡ್ 40% ಮತ್ತು ಬ್ಯಾಂಕ್ಸಿಂದ ಲೋನ್ ತೊಗೊಳ್ಬೋದು. ಇದು ಮೇಯ್ನಾಗಿ ಯೂಸ್ ಏನು ಬರುತ್ತೆ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಇರುತ್ತಾ, ಇದು ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡುತ್ತೆ,
ಅದಾದಮೇಲೆ ಇಂಟರ್‌ಸ್ಟೇಟ್ ಪವರ್ ಟ್ರಾನ್ಸ್ಮಿಷನ್ ಚಾರ್ಜಸ್ ಅಂದರೆ ಈಗ ಏನೇ ಟ್ಯಾಕ್ಸಸ್ ಹಾಕ್ತಿರ್ತಾರಲ್ಲ ಟ್ರಾನ್ಸ್ಮಿಷನ್ ಮಾಡೋದಕ್ಕೆ ಅದನ್ನು ರಿಡ್ಯೂಸ್ ಮಾಡ್ತಾ ಇರುತ್ತೆ. ಇನ್ನೊಂದು ಆನ್ ಗ್ರಿಡ್ ಮತ್ತು ಆಫ್ ಗ್ರಿಡ್ ಸೋಲಾರ್ ಪವರ್ ಅಂತ ಇದೆ. ಸೊ ಆನ್ ಗ್ರಿಡ್ ಅಂತ ಬಂದರೆ ಜನ್ರೇಟ್ ಮಾಡ್ತಾ ಇರುತ್ತೆ ಪವರ್ನ, ಅಂದರೆ ಯಾವಾಗ ಯುಟಿಲಿಟಿ ಆಗ್ತಿರುತ್ತೆ ಸೊ ಆಗ ಪವರ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಆಫ್ ಗ್ರಿಡ್ ಅಂತ ಬಂದರೆ ಸ್ಟೋರ್ ಮಾಡ್ಕೋಬೋದು ಸೋಲಾರ್ ಪವರ್ನ, ಬ್ಯಾಟ್ರೀಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು ಆಫ್ ಗ್ರಿಡ್ ಅಂತ ಹೇಳಿದ್ರೆ. ಇದು ಆನ್ ಗ್ರಿಡ್ ಅಂತ ಮೇಯ್ನಾಗಿ ತಗೊಂಡ್ರೆ ಈಗ ಸೋಲಾರ್ ಎನರ್ಜಿ ಅವೈಲೇಬಲ್ ಇದೆ ಅಂತ ಹೇಳುವಾಗ ಮಾತ್ರ ಇದು ಯುಟಿಲಿಟಿ ಆಗ್ತಾ ಇರುತ್ತೆ. ಓಕೆ, ಅದು ಮತ್ತೆ ನಾವು ಸ್ಟೋರೇಜ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಯೂಸ್ ಮಾಡೋಕ್ಕಾಗಲ್ಲ ಆನ್ ಗ್ರಿಡ್ಡಲ್ಲಿ. ಬಟ್ ಆಫ್ ಗ್ರಿಡ್ ಅಂತ ತಗೊಂಡ್ರೆ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಆನ್ ಗ್ರಿಡ್ಡಲ್ಲಿ 100% ಎಫಿಷಿಯೆಂಟ್ ಇದೆ ಇದು. ಓಕೆ, ಸೊ ಎಲೆಕ್ಟ್ರಿಸಿಟಿನ ಮೇಂಟೈನ್ ಮಾಡ್ತಾ ಹೋಗ್ಬೋದು ಫ್ರೀ ಬ್ಯಾಟ್ರಿ ಇಲ್ಲದೇನೆ. ಆ್ಯಂಡ್ ಅನ್ಲಿಮಿಟೆಡ್ ಎಷ್ಟು ಡಿಮ್ಯಾಂಡ್ ಇರುತ್ತೆ ಎನರ್ಜಿಗೆ ಅನ್ಲಿಮಿಟೆಡ್ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ತಾ ಇರ್ಬೋದು. ಸೊ ಇದು ಆನ್ ಗ್ರಿಡ್ದು ಅಡ್ವಾಂಟೇಜಸ್. ಆನ್ ಗ್ರಿಡ್ನ ಮೇಯ್ನ್ ಎಲೆಕ್ಟ್ರಿಸಿಟಿ ಲೈನ್ಗೆ ಕನೆಕ್ಟ್ ಮಾಡ್ಬೋದು ಡೈರೆಕ್ಟಾಗಿ. ಸೊ ಯಾವಾಗ ನಾವು ಸ್ವಿಚ್ ಆನ್ ಮಾಡ್ತೀವಿ ಡೈರೆಕ್ಟಾಗಿ ಕರೆಂಟ್ ಬರ್ತಾ ಇರುತ್ತೆ ಆ ಥರ. ಸೊ ಈಗ ಆಫ್ ಗ್ರಿಡ್ ಅಂತ ತಗೊಂಡ್ರೆ ನಾವು ಮೇಯ್ನಾಗಿ ಇದು ಯಾವ ಥರ ಇದು ಅಷ್ಟೇ ಎಫಿಷಿಯನ್ಸಿ ಇರುತ್ತೆ, ಬಟ್ ಇದು ಸ್ಟೋರೇಜ್ ಮಾಡೋದ್ರಿಂದ ಬ್ಯಾಟ್ರೀಸಲ್ಲಿ ವರ್ಕ್ ಆಗೋದು. ಅದಾದಮೇಲೆ ಇದು ಲೆಸ್ ಎಲೆಕ್ಟ್ರಿಸಿಟಿ, ಅಂದರೆ ಇದರಷ್ಟು ಎಫಿಷಿಯನ್ಸಿ ಇರಲ್ಲ, 100% ಅಷ್ಟು ಎಫಿಷಿಯನ್ಸಿ ಇರಲ್ಲ, ಬಟ್ ಇದಕ್ಕಿಂತ ಸ್ವಲ್ಪ ಕಮ್ಮಿ. ಸೊ ಎಲೆಕ್ಟ್ರಿಸಿಟಿ ಲೆಸ್ ಆಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳೋಷ್ಟು ಎನರ್ಜಿ ಸಿಗ್ತಾ ಇರುತ್ತೆ. ಇದು ಸಿಸ್ಟಮಲ್ಲಿ ಸ್ಟೋರ್ ಆಗಬೇಕು ಅಂದರೆ ಬ್ಯಾಟ್ರಿಲಿ ಸ್ಟೋರ್ ಆಗಬೇಕು ಅಂತ ಹೇಳಿದ್ರೆ ಇದಕ್ಕೆ ಏನೆಲ್ಲ ಈ ಸಿಸ್ಟಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಹೇಳಿದ್ರೆ, ಸೊ ಸೋಲಾರ್ ಮೌಂಟಿಂಗ್ ಆಗಬೇಕಾಗತ್ತೆ, ಮೌಂಟ್ ಮಾಡಬೇಕಾಗತ್ತೆ. ಅದಾದಮೇಲೆ ಸೋಲಾರ್ ಇನ್ವರ್ಟರ್ ಯೂಸ್ ಮಾಡಬೇಕು, ಪವರ್ ಕಂಟ್ರೋಲ್ ಬ್ಯಾಟ್ರೀಸ್ ಯೂಸ್ ಮಾಡಬೇಕು, ಆ್ಯಂಡ್ AC ಮತ್ತು DC ಸೇಫ್ಟಿ ಐಸೋಲೇಷನ್ ಸ್ವಿಚಸ್ ಯೂಸ್ ಮಾಡಬೇಕು, ಅಂದರೆ ಆಲ್ಟರ್ನೇಟ್ ಕರೆಂಟ್ ಮತ್ತು ಡೈರೆಕ್ಟ್ ಕರೆಂಟ್ದು ಸೇಫ್ಟಿ ಸ್ವಿಚಸ್ನ. ಇಷ್ಟು ಸ್ವಿಚಸ್ಗೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನ ಗ್ರೌಂಡಿಂಗು ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಆಫ್ ಗ್ರಿಡಲ್ಲಿ ಮಾಡಬೇಕು. ಸೊ ಇದೆಲ್ಲ ಇಂಪಾರ್ಟೆಂಟ್ ಸೋಲಾರ್ ರಿನ್ಯೂವೇಬಲ್ ಎನರ್ಜಿಯಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ರಿನ್ಯೂವೇಬಲ್ ಎನರ್ಜಿನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.